ಅಂತ ಗೊತ್ತಿಲ್ಲ ಸರ್. ಇವರು ಹಾಸ್ಪಿಟಲ್ನೆಲ್ಲ ಏನಕ್ಕೆ ಇದು ಮಾಡ್ತಾ ಇದ್ದಾರೆ? ಆಪರೇಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದಮೇಲೆ ಇವ್ರು ಯಾಕೆ ಮಗುನ ಅಡ್ಮಿಟ್ ಮಾಡ್ಕೋಬೇಕು? ಇವ್ರದ್ದು ಮೆಡಿಕಲ್ ನೆಗ್ಲಿಜಿಸಿ ಅಂತಾನೆ ನಮ್ಮ ಮಗುಗೆ ಪ್ರಾಬ್ಲಮ್ ಆಗಿರೋದು ಸರ್. ಇವ್ರದ್ದು ಮೆಡಿಕಲ್ ನೆಗ್ಲಿಜಿಸಿ ಅಂತಾನೆ ನಮ್ಮ ಮಗುಗೆ ಪ್ರಾಬ್ಲಮ್ ಆಗಿರೋದು ಸರ್. ಎಲ್ಲರೂ ಬರ್ತಾ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಯಾರೊಬ್ರು ಬಂದಿಲ್ಲ. ಮಗ ಜೀವನ ತೆಗೆದ್ಬಿಟ್ರು ಸರ್. ಇವಾಗ ನಮ್ಮ ಮಗನ ಅವ್ರು ವಾಪಸ್ ಕೊಡ್ತಾರ ಸರ್? ಏನ್ ಮಾಡ್ಬೇಕು ಅಂತ ನಮ್ಗೆ ರಿಪೋರ್ಟ್ ನಾವು ಕಳಿಸ್ಕೊಡ್ತೀವಿ ಅಂತ ಇವ್ರು ನಮ್ಗೆ ಹೇಳಿದ್ದು. ಇವರು ಅಲ್ಲಿಗೆ ಏನು ಕೊಟ್ಟಿಲ್ಲ. ಅಲ್ಲಿ ಹೇಳ್ತಿರೋದು ಡಾಕ್ಟರ್ ನಮ್ಗೆ ಯಾವ ರಿಪೋರ್ಟ್ ನಮಗ್ ಬಂದಿಲ್ಲ ಅಂತ. ಯಾವ ಮಕ್ಳಿಗೆ ನೋವು ಅಂತ ಬಂದಿದ್ದ ಅಷ್ಟೇ ಸರ್. ನಾವು ಸರ್ ನಮ್ಮ ಮಗುನ ಸರ್ ನಮ್ಮ ಮಗುನ 19ನೇ ತಾರೀಕು
4:15 ಹೊಟ್ಟೆ ನೋವು ಅಂತೇಳಿ ಕರ್ಕೊಂಡು ಬಂದಿದ್ವಿ ಆಸ್ಪತ್ರೆಗೆ ಮೌರ್ಯ ಹಾಸ್ಪಿಟಲ್ಲು ಜನತಾನಗರ್ಗೆ. ಲಕ್ಷ್ಮಿ ಅಂತ ನಮ್ಮ ಹುಡುಗಿ ಹೆಸರು. ಮಗುನ ಕರ್ಕೊಂಡು ಬಂದಮೇಲೆ ಆ ಹುಡುಗಿಗೆ ಫಸ್ಟ್ ಡ್ರಿಪ್ಸ್ ಹಾಕಿ ಒಂದು ಇಂಜೆಕ್ಷನ್ ಕೊಟ್ಟರು. ನೋವು ಕಡಿಮೆ ಆಗಿಲ್ಲ ಅಂತೇಳಿ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳೋರು. ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಹೊಟ್ಟೆದಲ್ಲಿ ಒಂದು ಗೆಡ್ಡೆ ಇದೆ ಅಂತೇಳಿ ಆಪ್ರೇಷನ್ ಮಾಡಬೇಕು ಅಂತೇಳಿ ಆಪ್ರೇಷನ್ ಮಾಡಲಿಕ್ಕೆ ಇಲ್ಲೇ ಅಡ್ಮಿಟ್ ಕೂಡ ಮಾಡಿದ್ವಿ. 19 ನಾವು ಅಡ್ಮಿಟ್ ಮಾಡಿದ್ವಿ. 20th ಆಪ್ರೇಷನ್ ಮಾಡಿದ್ದಾರೆ ಸರ್. 20th ಆಪ್ರೇಷನ್ಗೆ ಹೋಗೋವರೆಗೂ ಮಗು ಚೆನ್ನಾಗಿದೆ ಸರ್. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್. ನಾರ್ಮಲ್ ಇದೆ ಅಂತ ಎಲ್ಲ ಹೇಳಿ ಆಪ್ರೇಷನ್ಗೆ ತೊಗೊಂಡೋಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಆದ ನಂತರದಲ್ಲಿ ಮಗುನ ICUಗೆ ಅಡ್ಮಿಟ್ ಮಾಡಿದ್ದಾರೆ ಸರ್. ICUಗೆ ಏನಕ್ಕೆ ಅಡ್ಮಿಟ್ ಮಾಡಿದ್ದಾರೆ? ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವ್ರ ಮಗುಗೆ ವೆಂಟಿಲೇಟರ್ ಎಲ್ಲ ಕೊಟ್ಟು ವೆಂಟಿಲೇಟರ್ನಲ್ಲಿ ಹಾಕಿ ಮಗುನ ಶಿಫ್ಟ್ ಮಾಡಿದ್ದಾರೆ ಸರ್. ಡಾಕ್ಟರ್ ಕೇಳಿದ್ರೆ 48 hours ನಾವು ಏನು ಹೇಳಲಿಕ್ಕಾಗಲ್ಲ. ನಮ್ಮ ಮಗು ಬಂದಿದ್ದು ಹೊಟ್ಟೆನಲ್ಲಿ ಗೆಡ್ಡೆ ಆಗಿದೆ, ಅದನ್ನು ಆಪರೇಟ್ ಮಾಡಲಿಕ್ಕೆ ಅಂತ. ನಂತರದಲ್ಲಿ ಕೇಳಿದ್ರೆ ಮಗುಗೆ ಬ್ರೀತಿಂಗ್ ಇಶ್ಯೂ ಇದೆ, ಅದಿದೆ ಇದಿದೆ ಅಂತೇಳಿ ಎಲ್ಲ ರೀತಿ ಪ್ರಾಬ್ಲಮ್ ಮಾಡಿ ಇವಾಗ ನಂತರದಲ್ಲಿ ಅವರೇನೆ ಶಿಫ್ಟ್ ಮಾಡಿದ್ದಾರೆ. ನಮಗೆ ಇಲ್ಲಿ ಅಪೋಲೋಗೆ ಶಿಫ್ಟ್ ಮಾಡಿದ್ದಾರೆ ಬಾಡಿನ. 21st ಅಪೋಲೋದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಅಪೋಲೋದಲ್ಲಿ ಕರ್ಕೊಂಡು ಹೋದಾಗ ನಮಗೆ ಅಪೋಲೋದಲ್ಲಿ ಹೇಳ್ತಾ ಇದ್ದಾರೆ ಮಗು ತುಂಬ ಸೀರಿಯಸ್ ಆಗಿದೆ, ಮಗುಗೆ ಕಂಡೀಷನ್ ಸೀರಿಯಸ್ ಇದೆ, ನಾವು ಎಲ್ಲಾನು ಫರ್ದರ್ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಇದು ಮಾಡಬೇಕು ಅಂತೇಳಿ ಮಗುಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಸರ್. ಟ್ರೀಟ್ಮೆಂಟ್ ಫಸ್ಟ್ ಸಲ ಕೌನ್ಸಿಲಿಂಗಲ್ಲಿ ಕರೆದು ಮಗುದು ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ 10% ಅಷ್ಟೇ ನಾವೇನು ಒಪ್ಕೊಳ್ಳಿಕ್ಕಾಗೋದು, ಹೆಚ್ಚಿಗೆ ಒಪ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ರು. ತಿರ್ಗಾ ಸಂಜೆ ಒಂದು 6-6:30 ಮಗು ಸ್ವಲ್ಪ ಚೇತರಿಸ್ಕೊತಾ ಇದೆ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಎಲ್ಲರೂ ನಾವು ಅಲ್ಲಿಂದ ಬಂದ್ವಿ. ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕನ ಮಗ ಅಲ್ಲಿದ್ದರು. ನೈಟ್ 12:30 ಮಗು ಎಕ್ಸ್ಪೈರ್ ಆಗಿದೆ ಸರ್. ಮಗು ಎಕ್ಸ್ಪೈರ್ ಆದಮೇಲೆ ನಾನು ಇಲ್ಲಿ ಮೌರ್ಯ ಹಾಸ್ಪಿಟಲ್ ಮ್ಯಾನೇಜರ್ಗೆ ಪುನೀತ್ ಅನ್ನೋರಿಗೆ ಫೋನ್ ಮಾಡಿ ಇಂಟಿಮೇಟ್ ಮಾಡಿದ್ದೀನಿ. ಇಷ್ಟೊತ್ತಾದ್ರೂ ಯಾರು ಬಂದು ಆ ಹಾಸ್ಪಿಟಲಲ್ಲಿ ಅಪೋಲೋ ಹಾಸ್ಪಿಟಲಲ್ಲಿ ಮಗು ಏನಾಯಿತು ಏನು ಅಂತ ಇದುವರೆಗೂ ಯಾರು ಬಂದು ವಿಚಾರಿಸಿಲ್ಲ ಸರ್. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಇವರು ಹಾಸ್ಪಿಟಲ್ನೆಲ್ಲ ಏನಕ್ಕೆ ಇದು ಮಾಡ್ತಾ ಇದ್ದಾರೆ? ಆಪ್ರೇಷನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದಮೇಲೆ ಇವ್ರು ಯಾಕೆ ಮಗುನ ಅಡ್ಮಿಟ್ ಮಾಡ್ಕೋಬೇಕು? ಇವ್ರದ್ದು ಮೆಡಿಕಲ್ ನೆಗ್ಲಿಜಿಸಿ ಅಂತಾನೆ ನಮ್ಮ ಮಗುಗೆ ಪ್ರಾಬ್ಲಮ್ ಆಗಿರೋದು ಸರ್. ಇವ್ರದ್ದು ಮೆಡಿಕಲ್ ನೆಗ್ಲಿಜಿಸಿ ಅಂತಾನೆ ನಮ್ಮ ಮಗುಗೆ ಪ್ರಾಬ್ಲಮ್ ಆಗಿರೋದು ಸರ್. ಸರ್ ಹೇಳಿದ್ರೆ ನಾವು ಏನಿದೆ ನಾವು ಎಲ್ಲಾನು ನಾವು ಹೇಳಿದೀವಿ, ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ್ಲೂ ಫೋನ್ ಮಾಡ್ತಾ ಇದೀವಿ ಸರ್. ಯಾರು ಇವಾಗ್ಲೂ ಫೋನ್ ಮಾಡ್ತಾ ಇದೀವಿ ಸರ್. ಯಾರೊಬ್ರು ಬರ್ತಾ ಇಲ್ಲ. ಮ್ಯಾನೇಜರಿಗೆ ಫೋನ್ ಮಾಡ್ತಾ ಇದ್ದೀವಿ, ಓನರು ಮ್ಯಾನೇಜರು ಎಲ್ಲರಿಗೂ ಫೋನ್ ಮಾಡಿದೀವಿ. ಎಲ್ಲರೂ ಬರ್ತಾ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಯಾರೊಬ್ರು ಬಂದಿಲ್ಲ ಸರ್. ನಮ್ಮಿಂದ ಯಾವುದೇ ರೋಗಿಗಳಿಗೆ ಇಲ್ಲಿರೋ ತೊಂದರೆ ಆಗಬಾರ್ದು ಅಂತ ಸುಮ್ಮನೆ ಇದೀವಿ ಸರ್. ಕರ್ಕೊಂಡ್ಬಂದು ಮಗ ಜೀವನ ತೆಗೆದ್ಬಿಟ್ರು ಸರ್. ಇವಾಗ ನಮ್ಮ ಮಗನ ಅವ್ರು ವಾಪಸ್ ಕೊಡ್ತಾರ ಸರ್? ಇಲ್ಲ, ಅವ್ರದ್ದು ಅವ್ರ ದೊಡ್ಡಮ್ಮ ಈ ಥರ ಮಾಡಿದ್ರಲ್ಲ ಸರ್ ಅವರು. ನಿನ್ನೆ ರಾತ್ರಿ ಸರ್ ಅಪೋಲೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಅವ್ರು ಫಸ್ಟ್ನೇ ಅವ್ರು ಏನು ಮೆಡಿಸನ್ ಬರ್ದಿದ್ದು, ಏನು ಇನ್ಶೂರೆನ್ಸ್, ಏನು ಇಂಜೆಕ್ಷನ್ ಕೊಡಿದ್ದೀನಿ ಅಂತ ಅಂದ್ರೂ ಮೆನ್ಷನ್ ಮಾಡಿಲ್ಲ ಸರ್ ಅವ್ರ ರಿಪೋರ್ಟಲ್ಲಿ. ಅವರು ಆಮೇಲೆ ಆಪ್ರೇಷನ್ ಡಾಕ್ಟರ್ ಆಮೇಲೆ ನಮ್ಗೆ ಹೇಳಿರೋದು ಸರ್, ಅವ್ರು ಏನು ಮೆನ್ಷನ್ ಮಾಡಿಲ್ಲ ಅಂತ. ಏನು ಮೆನ್ಷನ್ ಮಾಡಿಲ್ಲ ಸರ್. ಟ್ರೀಟ್ಮೆಂಟ್ ಏನು ಹೇಳಿಲ್ಲ ಸರ್ ಅವರು. ಆಪರೇಷನ್ ಮಾಡ್ಬಿಟ್ಟು ಅನ್ಯದೆಲ್ಲ ಮಗ ಕಳ್ಕೊಂಡ್ರು ಸರ್. ನಾವೀಗ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ಹೇಳಿದ್ರು ನೈಟ್ ಸಂಜೆ ಈವ್ನಿಂಗ್ ನಾರ್ಮಲ್ ಬರ್ತಿದೆ ಅಂತ. ಮಧ್ಯರಾತ್ರಿ ನೋಡಿದ್ರೆ ಏನೂ ಇಲ್ಲ ಅಂತ ಹಿಂಗೆ ನ್ಯೂಸ್ ಬರ್ತಿದೆ. ಸೊ ಈಗ ನಾವು ಇವ್ರಿಗೆ ಏನು ಮಾಡಬೇಕು ಅಂತ ನಮ್ಗೆ ರಿಪೋರ್ಟ್ ನಾವು ಕಳಿಸ್ಕೊಡ್ತೀವಿ ಅಂತ ಇವ್ರು ನಮ್ಗೆ ಹೇಳಿದ್ದು. ಇವರು ಅಲ್ಲಿಗೆ ಏನು ಕೊಟ್ಟಿಲ್ಲ. ಅಲ್ಲಿ ಹೇಳ್ತಿರೋದು ಡಾಕ್ಟರು ನಮಗೆ ಯಾವ ರಿಪೋರ್ಟು ನಮಗೆ ಬಂದಿಲ್ಲ ಅಂತ. ಅವ್ರು ಹೆಂಗೆ ಅವ್ರು ಹೆಂಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತಾರೆ? ನನ್ನ ಪ್ರಕಾರ ಇಲ್ಲೇ ಆಗಿರೋದು ಸರ್. ಸುಮ್ಮನೆ ಇವ್ರ ಮೇಲೆ ಡೌಟ್ ಬರುತ್ತೆ ಅಂದ್ಬಿಟ್ಟು ಅವ್ರು ಅಲ್ಲೇ ಶಿಫ್ಟ್ ಮಾಡಿದ್ದಾರೆ ಸರ್. ವೆಂಟಿಲೇಟರಿಂದ ಅವ್ರಿಗೆ ಇದು ಮಾಡಿರೋದು. ನೋಡಕ್ಕೆ ಬಿಡ್ತಿಲ್ಲ ಸರ್. ಆಮೇಲೆ ಮಾನಿಟರ್ ರೀಡಿಂಗ್ ಮಾಡಕ್ಕೂ ಬಿಡ್ತಿಲ್ಲ ಇವರು. ಅದ್ರ ಎಷ್ಟಿದೆ ಅಂತ ನೋಡಕ್ಕೂ ಬಿಡ್ತಲ್ಲ ನಮಗೆ. ಅದ್ರಕ್ಕೆ ಹೋಗಕ್ಕೆ ಈಗ ಮಗು ಅಲ್ಲೇ ಇದೆ ಸರ್. ಅಪೋಲೋ ಹಾಸ್ಪಿಟಲ್ ಇದೆ. ಇನ್ನೂ ಡೆಡ್ ಬಾಡಿ ತಂದಿಲ್ಲ ಸರ್ ನಾವು. ಯಾರು ಬಂದೇ ಇಲ್ಲ ಸರ್. ನೆನ್ನೆಯಿಂದ ಒಬ್ರು ಇಲ್ಲ ಸರ್. ಸ್ಟಾಫ್ಗಳು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಒಬ್ಬ ಡಾಕ್ಟರ್ ಇಲ್ಲ ಇಲ್ಲಿ. ನೆನ್ನೆಯಿಂದ ಒಬ್ರು ಪತ್ತೆ ಇಲ್ಲ. ನಾಪತ್ತೆ ಆಗ್ಬಿಟ್ಟವ್ರೆ. ನಮ್ಮ ಮಗಳ ವಿಷಯ ಗೊತ್ತಾಗಿದ್ರೆ ಎಲ್ಲ ನಾಪತ್ತೆ ಆಗ್ಬಿಟ್ಟವ್ರೆ. ನಮ್ಗೆ ನ್ಯಾಯ ಕೊಡಿಸಿ ಸರ್. ಯಾವ ಮಕ್ಳಿಗೆ ಬಂದಿದ್ದಾರೆ ನೋಡಿ ಸರ್. ಈ ಆಗಿದ್ದು ಬರ್ಡೇ ನಾವು ಅಂತ ಬಂದಿದ್ದು ಅಷ್ಟೇ ಸರ್. ನಾವು ನೀನು ಅಂತ ಬಂದಿಲ್ಲ. ಆ ಮಗು ಆಪರೇಷನ್ ಆಗೋ ಮೊದಲು ಹೆಂಗಿತ್ತು ಮಗು ಆ ಥರ ಇಲ್ಲ.
ಇಲ್ಲ ಸರ್. ಆಪರೇಷನ್ ಆದ ನಂತರದಲ್ಲಿ ಮಗು ಅನ್ಕಾನ್ಸಿಯಸ್ ಅಲ್ಲೇ ಇದೆ ಸರ್, ಅನ್ಕಾನ್ಸಿಯಸ್ ಅಲ್ಲೇ ಇದೆ. ಅಲ್ಲಿ ತೊಗೊಂಡೋಗಿ ಅವರು ಎಲ್ಲ ನೋಡಿದ್ಮೇಲೆ ಮಿಡ್ ನೈಟಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ 12:30 ಮಗು ತೀರ್ಕೊಂಡಿದೆ ಅಂತ. ನಾವು ಮಗು ತೀರ್ಕೊಂಡ ತಕ್ಷಣ ಇನ್ಫಾರ್ಮ್ ಮಾಡಿದ್ದೀವಿ ಈ ಹಾಸ್ಪಿಟಲ್ನವ್ರಿಗೆ ಸರ್. ಅಲ್ಲಿ ಅಪೋಲೋ ಹಾಸ್ಪಿಟಲ್ ಟ್ರೀಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಪ್ನ ಅಂತ ಮೇಡಮ್ ಟ್ರೀಟ್ ಮಾಡಿದಿಲ್ಲಿ. ಅದು ಅವ್ರು ಟ್ರೀಟ್ ಅದೆಲ್ಲ ಸರ್ ಎಲ್ಲ ಅಲ್ಲಿ ಅಪೋಲೋದಲ್ಲಿ ಇದೆ ಸರ್. ಇವ್ರು ಅಪೋಲೋ ಕಳಿಸಿದ್ದೀನಿ ಎಲ್ಲಾನು ಅಂತ ಹೇಳಿದ್ದಾರೆ ಸರ್. ಅವರೇ ಆಂಬುಲೆನ್ಸ್ ಕರೆಸಿ ಅಪೋಲೋದು ಇವರೇ ಹಾಸ್ಪಿಟಲ್ನವರೇ ಶಿಫ್ಟ್ ಮಾಡಿ ಕೊಟ್ಟಿದ್ದು ನಮಗೆ. ಇವ್ರದೇ ರಿಸ್ಕ್ ಮೇಲೆ ಎಲ್ಲ ಮಾಡಿಕೊಟ್ಟಿರೋದು ಸರ್. ಯಾಕಂದ್ರೆ ನಾವು ಹೇಳಿದ್ವಿ ನಮ್ಮ ಮಗು ಹೆಂಗಿತ್ತು ನಮ್ಗೆ ಹಂಗೆ ಬೇಕಂತ ಹೇಳಿದಕ್ಕೆ ಇವ್ರದೇ ರಿಸ್ಕ್ ನಲ್ಲಿ ಎಲ್ಲ ಶಿಫ್ಟ್ ಮಾಡಿಕೊಟ್ಟು ಇವಾಗ ಮಗು ಪ್ರಾಬ್ಲಮ್ ಆದ ನಂತರದಲ್ಲಿ ಯಾರೊಬ್ರು ಕೂಡ ಬಂದು ನೋಡ್ತಾ ಇಲ್ಲ. ಇವ್ರದ್ದು ಭಾರಿ ನೆಗ್ಲಿಜಿಯನ್ಸಿ ಅಂತಾನೆ ಆಗ್ತಾರೆ ಸರ್. ಅಡ್ಮಿಟ್ ಮಾಡಿದ್ಮೇಲೆ ಮಗು ಆಪರೇಷನ್ ಆದ್ಮೇಲೆ ನಮ್ಮನ್ನ ನೋಡ್ಲಿಕ್ಕೆ ಅದುವೇ ನೀಟಾಗಿ ಅದು ಅಬ್ಸರ್ವೇಷನ್ ಮಾಡ್ಲಿಕ್ಕೂ ಬಿಟ್ಟಿಲ್ಲ ಸರ್ ನಮಗೆ. ಯಾವುದೇ ರಿಪೋರ್ಟ್ ಕೂಡ ನೀಟಾಗಿ ಕೊಟ್ಟಿದಾರ ಇಲ್ಲ ಗೊತ್ತಿಲ್ಲ. ಅಪೋಲೋ ಏನ್ ರಿಪೋರ್ಟ್ ಹೋಗಿದೆ ಅಂತಲೂ ನಮಗೆ ಗೊತ್ತಿಲ್ಲ. ನಾವೆಲ್ಲ ಕಳಿಸಿದೀವಿ ಅಂತ ಮಾತ್ರ ಹೇಳಿದ್ದಾರೆ. ರಿಪೋರ್ಟ್ ಇವರೇ ತಗೊಂಡ್ ಬಂದ್ರು ಸರ್. ಆಮೇಲೆ ತಗೊಂಡ್ಬಂದು ಕೊಟ್ಟಿದ್ದು ರಿಪೋರ್ಟ್. ಅಲ್ಲಿ ಸರ್ ಹೋದ ತಕ್ಷಣ ಇಮಿಡಿಯೇಟ್ ಅವರು ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಹೇಳಿದ್ದು ಅಷ್ಟೇ, ಮಗು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದೆ, ನಾವು ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಏನಿದೆ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಸರ್ ಅವರು. 12:30 ನಂತರದಲ್ಲಿ ನಮಗೆ ಅಲ್ಲಿ ಮಗು ತೀರ್ಕೊಂಡಿದೆ ಅಂತ ಇದು ಮಾಡಿದ್ದಾರೆ. ಅವಾಗ ನಾವು ಇವ್ರಿಗೆ ಎಷ್ಟು ಸಲ ಫೋನ್ ಮಾಡಿ ಇವಾಗಲೂ ಎಷ್ಟೋ ಸಲ ಫೋನ್ ಮಾಡಿದೀವಿ ಸರ್. ಓನರ್ಗೆ ಫೋನ್ ಮಾಡಿದೀವಿ, ಮ್ಯಾನೇಜರ್ಗೆ ಫೋನ್ ಮಾಡಿದೀವಿ, ಯಾರೊಬ್ರು ರೆಸ್ಪಾನ್ಸಿಬಿಲಿಟಿ ಇಲ್ಲದೇನೆ ಮಾತಾಡ್ತಾ ಇದ್ದಾರೆ. ಇವಾಗ ಬಂದಿದ್ದಾರೆ ಓನರ್ ಚಂದ್ರು ಅಂತ ಸರ್. ಅಬ್ಸರ್ವೇಷನ್ ಮಾಡಿ ಬೆಳಿಗ್ಗೆ ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಬಂದು ಕಾಯ್ತಾ ಇದೀವಿ. 21 ತಾರೀಕಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಾ ಇದ್ದೀವಿ. 6 ಗಂಟೆಯಿಂದ 11 ಗಂಟೆಗೆ ಡಾಕ್ಟರ್ 11 ಗಂಟೆಗೆ ಬಂದ್ಬಿಟ್ಟು ಡಾಕ್ಟರ್ ಹೇಳ್ತಾ ಇದ್ದಾರೆ ಮಗು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದೆ, ಕಾರ್ಡಿಯಾಲಜಿ ಮತ್ತೆ ನ್ಯೂರೋ ಸರ್ಜರಿ ಏನಿದ್ದಾರೆ ಅಲ್ಲೇ ಇದು ಮಾಡ್ಬೇಕಂತ ನಾವು ಬಂದು ಇವ್ರಿಗೆ ಮಾತಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಮಾತಾಡಿದ್ಮೇಲೆ ಆವಾಗ ಇವರು ಅಪೋಲೋಗೆ ಅವರು ಇದ್ರ ರಿಸ್ಕ್ ಇಂದಾನೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಪೋಲೋಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಪೋಲೋದಲ್ಲಿ ಅಡ್ಮಿಟ್ ಮಾಡಬೇಕಾದ್ರೆ ಅವ್ರು ಒಂದೇ ಮಾತು ಹೇಳಿದ್ರು, ಮಗು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ನಾವು ನೋಡ್ತೇವೆ, ಏನು ಕಂಡೀಷನ್ ಗ್ಯಾರಂಟಿ ಹೇಳಿ ಏನಿಲ್ಲ ಸರ್, ಎಲ್ಲ ಇಬ್ಬರು ಇರಿ, ಎಲ್ಲರೂ ಹೋಗ್ಬಿಟ್ಟು ತಡಿಯೋಣ ಒಂದು ನಿಮಿಷ. ಹೇಳಿದ ಮತ್ತೆ ಕೇಳ್ಬೇಕಲ್ಲಪ್ಪ. ನಾನು ಹೇಳೋದು ಗೊಂದಲ ಆಗೋದಿಲ್ಲ. ನೀವು ಬಂದಿಲ್ಲ ಸರ್, ಕಾರ್ ಮುಖದಲ್ಲಿ ಬಂದು ಯಾರು ರೆಸ್ಪಾನ್ಸಿಬಲ್ ಮತ್ತೆ ಅವರು ಯಾರು ಬಂದ್ರು? 6 ಗಂಟೆ 11 ಗಂಟೆ ಯಾರು ಬಂದು
ನಿನ್ನೆ 6 ಗಂಟೆ ಸರ್, ನಿನ್ನೆ 6 ಗಂಟೆಯಿಂದ 11 ಗಂಟೆವರೆಗೂ ನಾವು ವೇಟ್ ಮಾಡ್ತೀವಿ. ಡಾಕ್ಟರ್ ಬರ್ತಾರೆ ಅಂತ ಹೇಳಿ 11 ಗಂಟೆ ಮೇಲೆ ಡಾಕ್ಟರ್ ಬಂದಿದ್ದಾರೆ ಸರ್. ಅದು ನಾವು ಸುಮ್ಮನೆ ಇರೋಣ ದಯಮಾಡಿ. ಫಸ್ಟ್ ಆಫ್ ಆಲ್ ಎಕ್ಸ್ಪೈರ್ ಆಗಿದ್ದಕ್ಕೆ ನಮಗೂ ಹೊರಟಾಗಿದೆ, ಬೇಜಾರಾಗಿದೆ. ಸ್ವಲ್ಪ ದಯಮಾಡಿ ಏನೇನು ಹೇಳಿ, ನಾನು ಸುಳ್ಳು ಹೇಳೋ ಕ್ವಶನ್ ಇಲ್ಲ. ಗೋಪಿ ನೀವೆಲ್ಲ ನಮ್ಮ ಸ್ವಲ್ಪ ಕೇಳ್ಕೊಳ್ಳಿ, ಸ್ವಲ್ಪ ದಯಮಾಡಿ ಪ್ಲೀಸ್. ಸೊ ನಾನು ನಿನ್ನೆ ಬೇರೆ ಓಟಿಗೆ ಶಿಫ್ಟ್ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಡಾಕ್ಟರ್ ನಮ್ಮಲ್ಲಿ 50 ಜನ ಡಾಕ್ಟರ್ಸ್ ಇದ್ದಾರೆ. ಸೊ ತುಂಬ ಸುಪೀರಿಯರ್ ಸರ್ಜನ್ನು ಆಪರೇಷನ್ ಮಾಡಿರೋದು. ಸೊ ಹುಡುಗಿ ಏನಾಗಿದೆ, ನಮ್ಮಲ್ಲಿ ಸರ್ಜರಿ ಆಗಿದೆ, ಸರ್ಜರಿ ಆಗಿ ಎಗೇನ್ ಪ್ರೀ ಆಫ್ ಪೋಸ್ಟ್ ಆಫ್ ಅಂತ ಇರುತ್ತೆ. ಸೊ ಸರ್ಜರಿ ಆದಮೇಲೆ ಎಗೇನ್ ಪ್ರೀ ಆಫ್ ಪೋಸ್ಟ್ ಆಫ್ ICU ಶಿಫ್ಟ್ ಆಗಿದೆ. ICU ಶಿಫ್ಟ್ ಆದಾಗ ಓವರ್ ವೇಟ್ BP ಡ್ರಾಪ್ ಆಗಿದೆ. ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸೊ ಅಪೋಲೋಗೆ ಶಿಫ್ಟ್ ಆಗಿದೆ ಪೇಷಂಟ್. ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಏನು ಮುಂದಕ್ಕೆ ನಮಗೂ ನಾವೆಲ್ಲ ಇದೀವಿ. ಏನ್ ಹೇಳಿ ಫಸ್ಟ್, ನೀವೇನ್ ಹೇಳಿ ಸಬ್ಮಿಟ್ ಮಾಡಿ ನ್ಯಾಯಾಧೀಶರ ಮುಂದೆ. ವಾಸ್ತವಾಂಶ ನನ್ಗೆ ಗೊತ್ತಿಲ್ಲ, ಆಮೇಲೆ ನಾನು ಕೇಳಿ ಹೇಳ್ತೀನಿ. ನಾನು ಇಲ್ಲಿ ಬಂದಿದ್ದು ಹೊಟ್ಟೆ ನೋವು ಬಂತು ಸರ್. 19 to 4:30 ನನಗೆ ಚೇರ್ ಕೊಡ್ಸು ಒಂಚೂರು ಪ್ಲಾಸ್ಟಿಕ್ ಕ್ಯಾರೆಕ್ಟರ್ ಹೇಳಿ. ಎಷ್ಟು ಚೇರ್ ಇದೆ? 4:30 ಬಂತು ಸರ್. ಹೊಟ್ಟೆ ನೋವು ಬಂದಿದ್ದು. ಓಕೆ, ಮೊದಲು ಡ್ರಿಪ್ಸ್ ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಟರು, ನೋವು ಕಡಿಮೆ ಆಗಲಿಲ್ಲ. ಸ್ಕ್ಯಾನಿಂಗ್ ಮಾಡಬೇಕು ಅಂತಂದ್ರು, ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಎಲ್ಲ ಆದ್ಮೇಲೆ ಇಲ್ಲ ಆಪರೇಟ್ ಮಾಡಬೇಕು ಮಗುನಲ್ಲಿ ಹೊಟ್ಟೆನಲ್ಲಿ ಆಗಿದೆ, ಆಪರೇಷನ್ ಮಾಡಬೇಕು, ಅದನ್ನ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಓಕೆ ಆಯ್ತು ಅಂತ ಹೇಳಿ ನಾವು ಬೇರೆ ಕಡೆ ವಿಚಾರಿಸಿ ಎಲ್ಲ ನೋಡಿದ್ಮೇಲೆ ಅವರು ಅಲ್ಲಿ ಡಾಕ್ಟರ್ ಅವೈಲಬಿಲಿಟಿ ಇಲ್ಲ ಅಂದಕ್ಕೆ ಇಲ್ಲಿ ಡಾಕ್ಟರ್ ಅವೈಲಬಿಲಿಟಿ ಇದೆ ಅಂತ ಹೇಳಿದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿದ್ವಿ ಸರ್. ಅಡ್ಮಿಟ್ ಮಾಡಿದ ನಂತರದಲ್ಲಿ ಅವ್ರು ಹೇಳಿದ್ರು ಆದ್ರೆ ಇಮಿಡಿಯೇಟ್ ಇವತ್ತೇ ಆಪರೇಷನ್ ಮಾಡಿಸ್ತೀವಿ ಅಂತಾನೆ ಹೇಳಿದ್ರು. ಓಕೆ, ನಾವು ಇಮಿಡಿಯೇಟ್ ಮಗುಗೆ ನೋವು ಬಂದು ಗೆದ್ದು ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ ನಾವು ಇಲ್ಲೇ ಅಡ್ಮಿಟ್ ಕೂಡ ಮಾಡಿದ್ವಿ. ಅಡ್ಮಿಟ್ ಎಲ್ಲ ಆದ್ಮೇಲೆ ಬೆಳಗ್ಗೆ ಆಪರೇಷನ್ ಮಾಡಿದ್ರು 20 ಅಂತ. ಅದು ಬೆಳಗ್ಗೆ ಎಷ್ಟು ನಮ್ಮ ಮಗುಗೆ 11:30 ಆಪರೇಷನ್ ಕರ್ಕೊಂಡು ಹೋಗಿದ್ರೆ 1 ಗಂಟೆ 11:30 ಆಪರೇಷನ್ ಆಗಿದೆ. ಮಗು ಆಪರೇಷನ್ ಹೋಗ್ಬೇಕಾದ್ರೆ ಎಲ್ಲಾ ರೀತಿ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ನಾರ್ಮಲ್ ಇದೆ ಸರ್. ಯಾವುದೊಂದು ಪ್ರಾಬ್ಲಮ್ ಇಲ್ಲ ಸರ್. ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಚೆಕ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್. ನಾರ್ಮಲ್ ಆಗಿ ಹೋದಂತ ಮಗು ಆಪರೇಷನ್ ಆದ ನಂತರದಲ್ಲಿ ಡೈರೆಕ್ಟ್ ICU ಶಿಫ್ಟ್ ಮಾಡಿದ್ದಾರೆ. ICU ಶಿಫ್ಟ್ ಮಾಡಿ ವೆಂಟಿಲೇಟರ್ ಹಾಕಿದ್ದಾರೆ. ನಾವು ವೆಂಟಿಲೇಟರ್ ಏನಕ್ಕೆ ಹಾಕಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇರೋದು ಬರೀ ಸಿಲ್ಲಿ ರೀಸನ್ಸ್. ಮಗು ಓವರ್ ವೇಟ್ ಇದೆ, ಮಗುಗೆ ಕುತ್ತಿಗೆ ಇದಾಗಿದೆ, ಆಮೇಲೆ ಜೊಲ್ಲು ನುಂಗ್ಬಿಟ್ಟಿದೆ, ಇವೆಲ್ಲ ಹೇಳ್ತಾ ಇದ್ದಾರೆ ಸರ್. ಇವೆಲ್ಲ ಹೇಳಿದಕ್ಕೆ ಇವಾಗ ಜೊಲ್ಲು ನುಂಗ್ಬಿಡ್ತದೆ ಅಂದ್ರೆ ಆಪರೇಷನ್ ಮಾಡೋಕೆ ಮೊದಲು ಇವರು ಅದನ್ನೆಲ್ಲ ಪ್ರಿಕಾಷನ್ ತಗೋಬೇಕಲ್ಲ ಸರ್. ಅದು ಯಾವುದೇ ರೀತಿ ಅದನ್ನ ಇದು ಮಾಡಿದ ಅದನ್ನ ಡ್ಯೂಟಿ ಗೊತ್ತಿರೋ ಮಾಹಿತಿ ಮಾತಾಡಿ ಮುಂದೆ ಇನ್ನೇನು ಇಷ್ಟು ಆಯ್ತು ಅಲ್ಲಿ ಕೇಳಿದ್ರು 3 hours ಅಲ್ಲಿ ಪ್ರಜ್ಞೆ ಬರುತ್ತೆ ಅಂತಂದ್ರು. 3 hours ಅಲ್ಲಿ ಪ್ರಜ್ಞೆ ಬರಲಿಲ್ಲ ಮಗುಗೆ. ತಿರ್ಗಾ ಇನ್ನೊಂದು 2 hours 3 hours ವೇಟ್ ಮಾಡಿದ್ರು, ಅವಾಗಲೂ ಪ್ರಜ್ಞೆ ಬರಲಿಲ್ಲ. ಆಮೇಲೆ ಅವರು ಇನ್ನೊಂದು ಡಾಕ್ಟರ್ ಸಜೆಷನ್ ತಗೊಂಡ್ರು, ಅಭಿಲಾಷ್ ಅವರು ಬಂದ್ರು. ಅವ್ರು ನೋಡ್ಬಿಟ್ಟು ಅವರು ಒಬೆಸಿಟಿ ಇದೆ, ಶಾರ್ಟ್ ನೆಕ್ ಇದೆ ಅಲ್ವಾ, ಬಿಫೋರ್ ಸರ್ಜರಿ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾನೆ. ಈಗ ವೇಟ್ ಇದೆ, ಏನಿದೆ 1 ನಿಮಿಷ ವೇಟ್ ಇದೆ, ಶಾರ್ಟ್ ನೆಕ್, ಆಮೇಲೆ BP ಡ್ರಾಪ್ ಆಗೋಯ್ತು ಅಂದ್ರಲ್ಲ, ಮಾಡ್ತಿದ್ದೀವಲ್ವಾ, ಹೇಳ್ಬೇಕಾದ್ರೆ ಅದು ಹಿಂಗಿದೆ ಜನರಲ್ ಅನಿಸಿಕೆನೂ ಕೊಟ್ಟವ್ರೆ, ಸ್ಪೈನಲ್ಲೂ ಕೊಟ್ಟವ್ರೆ. ಆಯ್ತಾ, ಸಾಮಾನ್ಯ ಆಯ್ತು. ಏನು ಎರಡು ಏನಕ್ಕೆ ಕೊಟ್ಟರು ಏನಾಗುತ್ತಲ್ವಾ, ಇವರಲ್ಲಿ ಸ್ಪೈನಲ್ ಐ ಆಗಿರ್ಬೋದು, ಐ ಆಗಿ ಲಂಗ್ಸ್ಗೆ ಕೊಲಾಪ್ಸ್ ಆಗಿ ಹಾರ್ಟ್ ಸ್ಟಾಪ್ ಆಗುತ್ತೆ. ಅಪ್ ಟು ಲಂಗ್ಸ್ ವರ್ಗು ಹೋದ್ಮೇಲೆ ಹಾರ್ಟ್ ಇದು ಮಾಡುತ್ತಾ ಸ್ಪೈನಲ್ಲು
ವರ್ಕೇ ಮಾಡಲ್ಲ ಅದು. ಆಗಲ್ಲ. ಏನಾಗಿದೆ ಬ್ಲಾಕ್ ಅಂಡ್ ಸ್ಪಾಸಮ್ ಥರ ಆಗಿ ಏನೋ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಇವ್ರು ಕೆಳಗಡೆ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಲ್ಲ, ಬೇರೆ ಯಾರೋ ಡಾಕ್ಟರ್ ಬಂದ್ರು ಅವ್ರು ಅವ್ರು ಸಜೆಷನ್ ಮಾಡೋದು ಕ್ಲಿಯರ್ ಮಾಡಿ ಹೇಳಿದ್ರಿ. ಸರ್ ಇವಾಗ ಅವ್ರು ಬಂದ್ರು ಸರ್, ಅವ್ರು ಬಂದು ನೋಡ್ಬಿಟ್ಟು ನನಗೆ ಇವತ್ತು ನೈಟ್ವರೆಗೂ ಅಬ್ಸರ್ವೇಷನ್ ಮಾಡ್ತೀನಿ, ಬೆಳಗ್ಗೆ ನಾನು ಬಂದು ಮಾತಾಡ್ತೀನಿ ಅಂತಂದ್ರು ಸರ್. 21 ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ವೆಂಕಟೇಶ ಯಾರು ಕೇಳಿಸ್ಕೊಳ್ಳಿ ನಿಮಿಷ ಇದೆ. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ 21 ವೇಟ್ ಮಾಡಿದ್ವಿ ಸರ್. ಯಾರು ಬಂದಿಲ್ಲ. 11 ಗಂಟೆನಲ್ಲಿ ಆ ಡಾಕ್ಟರ್, ಸೇಮ್ ಡಾಕ್ಟರ್ ಬಂದರು. ಅವ್ರು ಬಂದು ಒಂದೇ ಮಾತು ಹೇಳಿದ್ರು ಸರ್, ಮಗುಗೆ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇದೆ, ಕಾರ್ಡಿಯಾಕ್ ಮತ್ತೆ ನ್ಯೂರೋ ಎಲ್ಲಿದೆ ಅಲ್ಲಿಗೆ ನೀವು ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ನಾವೆಲ್ಲ ಮಾತಾಡಿ ನಾವು ಡೈರೆಕ್ಟು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗೆ ಹೋಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಂದೇ ಮಾತಾಡಿದ್ರು ಸರ್, ನಮ್ಮ ಮಗು ನಾರ್ಮಲ್ ಆಗಿದಂಥ ಮಗು ಇವಾಗ ಕಾರ್ಡಿಯಾಕ್ ನ್ಯೂರೋ ಅಂತ ಎಲ್ಲ ಬರ್ತಾ ಇದೆ, ನಮ್ಗೆ ಏನು ಮಾಡ್ತೀರಾ ಗೊತ್ತಿಲ್ಲ, ನಮ್ಗೆ ಹೆಂಗೆ ನಾವು ಇದು ಮಾಡಿದ್ರೆ ಅವ್ನ ಇದು ಮಾಡ್ಕೊಡಿ ಅಂತ. ಅವ್ರ ನಂತರದಲ್ಲಿ ಅವರೇ 15-20 ಮಿನಿಟ್ಸ್ ಟೈಮ್ ತಗೊಂಡು ಆಮೇಲೆ ಅವರೇ ಕರೆದ್ಬಿಟ್ಟು ನಾವು ಶಿಫ್ಟ್ ನಾವೇ ಎಲ್ಲ ಇದು ಮಾಡಿ ಕೊಡ್ತೀವಿ, ಅಪೋಲೋ ಕಳಿಸ್ಬಿಟ್ಟು ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಡಿ ಅಂತ ಒಪ್ಕೊಂಡು ಟ್ರೀಟ್ಮೆಂಟ್ಗೂ ಕೂಡ ಅಪೋಲೋ ಕಳಿಸಿದ್ದಾರೆ. ಇದೇ ಮೀನ್ ಅಪೋಲೋ ಇವರೇ ಅಪೋಲೋದವ್ರು ಕರೆಸಿ ಅಪೋಲೋಗೆ ಶಿಫ್ಟ್ ಮಾಡಿ ಕೊಟ್ಟಿದ್ದಾರೆ. ಅಪೋಲೋ ಹೋದ್ಮೇಲೆ ಅಪೋಲೋ ಇವ್ರ ಫೈಲ್ನ ಅಲ್ಲಿಗೆ ಆಮೇಲೆ ಕೊಟ್ಟಿದ್ದಾರೆ. ಅಪೋಲೋ ಹೋದ ತಕ್ಷಣ ಫೈಲ್ ಕೊಟ್ಟಿದ್ದಾರೆ, ನಂತರದಲ್ಲಿ ಫೈಲ್ ತಂದು ಕೊಟ್ಟಿದ್ದಾರೆ. ಫೈಲ್ ತಂದು ಕೊಟ್ಟು ಅಲ್ಲಿಗೆ ಡಾಕ್ಟ್ರು ಅಪೋಲೋ ಹೋದ ತಕ್ಷಣ ಒಂದೇ ಮಾತು ಹೇಳಿದ್ರು ಸರ್, ಅವರು ಪೇರೆಂಟ್ಸ್ ಕರೆಸಿ ಅಂತಂದ್ರು. ನಮ್ಮ ಅಣ್ಣ ಇದ್ರು, ನಮ್ಮ ಅಣ್ಣ ಅಂತರದೆ ನಾನು ಹೋದೆ. ನಾನು ಮಗು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ಏನು ನಾವು ಇವಾಗ ನಮ್ದು ಅಬ್ಸರ್ವೇಷನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಮೇಲೆ ಕೂಡ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಓಕೆ ಸರ್ ಏನಿದೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಹೇಳಿದ್ರು. ಎಲ್ಲ ಮಾಡಿದ್ರೋಣ. ಮಧ್ಯಾಹ್ನ ಅವರು ಕೌನ್ಸಿಲಿಂಗ್ ಕರೆಯೋದು. ಮಗುಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ಹಾರ್ಟ್ ಬೀಟ್ 10% ಕಡಿಮೆ ಇದೆ, ತುಂಬ ಕ್ರಿಟಿಕಲ್ ಇದೆ, ಉಳಿಯೋದು ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳಿದ್ರು ಅಪೋಲೋದಲ್ಲಿ. ಆವಾಗ ನಾವು ಅದನ್ನು ಹೇಳಿದ್ವಿ ಸರ್, ಯಾವ್ದು ಏನು ಪ್ರಾಬ್ಲಮ್ ಏನಕ್ಕೆ ಆಗಿದೆ ಅಂತ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಯಾವ ಪ್ರಾಬ್ಲಮ್ ಅಂತ ಹೇಳಿಕ್ಕೆ ಇವಾಗ ಸದ್ಯಕ್ಕೆ ಆಗೋದಿಲ್ಲ, ಮಗು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆಯ್ತು ಸರ್, ನಮ್ಗೆ ಟ್ರೀಟ್ಮೆಂಟ್ ಮಾಡಿ ಫಸ್ಟ್, ಆಮೇಲೆ ಬೇಕಾದ್ರೆ ಅದನ್ನೆಲ್ಲ ನೋಡೋಣ ಅಂತೇಳಿ ನಾವು ಹೇಳಿದ್ವಿ. ಅದಾದ ನಂತರದಲ್ಲಿ ತಿರ್ಗಿ 6:30-7 ಗಂಟೆನಲ್ಲಿ ಅವರು ಅದೇ ಡಾಕ್ಟ್ರು ಕರೆದ್ಬಿಟ್ಟು ಮಗು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಅಂತೇಳಿ ಹೇಳಿದ್ರು. BP ಇದೆ ಅಂತೆಲ್ಲ ಹೇಳಿ ತೋರಿಸಿದ್ರು. ಅದಾದ ನಂತರದಲ್ಲಿ ನಾವೆಲ್ಲರೂ ಮಗು ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ಅಂತೇಳಿ ಎಲ್ಲರೂ ಮನೆಗೆ ಬಂದಿದ್ವಿ ಸರ್. ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅಣ್ಣ ಇಬ್ಬರು ಹಾಸ್ಪಿಟಲಲ್ಲೇ ಇದ್ದಾರೆ. ನೈಟ್ 12:30 ಸರ್ ಮಗು ತೀರ್ಕೊಂಡಿದೆ ಅಂತ ಫೋನ್ ಬಂದ ತಕ್ಷಣ ಮಾಡಿದೆ. ಏನು ಅಂತಂದ್ರೆ ಇವರು ಇಲ್ಲಿಂದ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಸಮ್ಮರಿ ಅಲ್ಲಿ ಹೋಗಿಲ್ಲ, ಫುಲ್ ಸಮ್ಮರಿ ಹೋಗಿಲ್ಲ. ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಸಮ್ಮರಿ ಹೋಗಿಲ್ಲ. ಅದಾಯ್ತು ಅಣ್ಣ. 12:30 ನಾವು ಹೋಗಿದ್ವಿ, 1 ಗಂಟೆ ಅಷ್ಟರಲ್ಲಿ ಹೋಗಿದ್ದೀನಿ. ಫೋನ್ ಮಾಡಿದ್ದೀನಿ, ರಾತ್ರಿನೇ ಫೋನ್ ಮಾಡಿ ಇಂಟಿಮೇಷನ್ ಮಾಡಿದ್ದೀನಿ, ಈ ರೀತಿ ನಮ್ಮ ಮಗು ಎಕ್ಸ್ಪೈರ್ ಆಗಿದೆ, ಅದೇನಿದೆ ನೀವು ಬಂದು ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಅಂತ. ಸರ್ ನಾನು ಯಾರಿಗೋ ಹೇಳಿದ್ದೀನಿ ಬರ್ತಾನೆ ಅಂತ ಹೇಳಿದ್ದಾರೆ ಸರ್. 10 ಗಂಟೆ ಆಯ್ತಾ ಬಂತೋಣ, ಇವಾಗಿನವರೆಗೂ ಯಾರು ಬಂದಿಲ್ಲ. ಇಲ್ಲಿ ಹಾಸ್ಪಿಟಲಲ್ಲಿ ಬಂದರೆ ಇವರೊಬ್ರು ಸ್ಟಾಫ್ ನರ್ಸ್ ಅವರೊಬ್ರು ಇದ್ದಾರೆ, ಅವ್ರೊಬ್ರು ಬಿಟ್ರೆ ಯಾರು ಇಲ್ಲ. ಕೇಳಿದ್ರೆ ಮ್ಯಾನೇಜರ್ ಕರೆಸ್ತೀನಿ ಅಂತ. ತಿರ್ಗಾ ಪುನೀತ್ ಅವ್ರಿಗೆ ಫೋನ್ ಮಾಡಿ ನಾನು ಊರಲ್ಲಿ ಇದ್ದೀನಿ ಸರ್, ಇನ್ನೊಬ್ಬ ಗಣೇಶ್ ಅಂತ ಯಾರೋ ಬರ್ತಾನೆ ಅಂತ. ಅಣ್ಣ ಇದೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಂತ ಆಸ್ಪತ್ರೆ ಮಾಡೋಂಥ ಕೆಲಸ ಆಯ್ತು.
ಸ್ವಲ್ಪ ದಯಮಾಡಿ ಪ್ಲೀಸ್ ಕೇಳಿಸ್ಕೋಬೇಡಿ. ಈಗ ಬರದೇ ನೀವು ಏನಾಗಿದೆ ಅಂತ ಹೇಳಬಹುದಿತ್ತು. ಸುಮ್ಮನಾದ್ರೆ ನಾನು ಇರೋದು ಹೇಳ್ತೀನಿ. ಏನು ಸಮಾಧಾನ ಮಾಡಿ ಫಾರ್ಮಾಲಿಟೀಸ್ ಮಾಡಿ ಬಾಡಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿ ವ್ಯವಸ್ಥೆ ಮಾಡಿ. ದಯಮಾಡಿ ಪ್ಲೀಸ್, ಯುವರ್ ಸೀನಿಯರ್. ಇವಾಗ ಏನ್ ಮಾಡಿದ್ದಾರೆ ಅಂತ ನಾನು ಸುಮ್ಮನೆ ಹೇಳ್ತಿರೋದು. ನಾನು ನಿನ್ನೆ ಆಕ್ಚುಲಿ ನಮ್ಮ ಬೇರೆ ಟೀಮ್ ನಡೆಸ್ತಿರೋದು, ತುಂಬಾ ಎಕ್ಸ್ಪೀರಿಯನ್ಸ್ ಟೀಮ್. 2000 ಸರ್ಜರಿ ಆಗಿದೆ ಆಲ್ರೆಡಿ. ಸೊ ಇದು ಗೆಡ್ಡೆ ಇದೆ. ಸೊ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಗೈನಿಕ್ ಡಾಕ್ಟ್ರು ಸರ್ಜರಿ ಮಾಡಿದ್ದಾರೆ. ಅನಸ್ತಿಯಾ ಡಾಕ್ಟ್ರು ಎಕ್ಸಲೆಂಟ್ ಅನಸ್ತಿಷಿಯಾ ಕೊಟ್ಟಿದ್ದಾರೆ. ಈಗೇನು ಓವರ್ ವೆಯ್ಟ್ ಇದ್ದಿದ್ದರಿಂದ ಸೊ ತುಂಬಾ ಇಷ್ಟಪ್ಪ ಗೆಡ್ಡೆ 1 kg ತೆಗೆದಿದ್ದಾರೆ. ಸೊ ಇಮಿಡಿಯೇಟ್ ಆಪರೇಷನ್ ಆದ್ಮೇಲೆ ಇಮಿಡಿಯೇಟ್ ಎನಿ ಪೇಷಂಟ್ ಐಸೋಲೇಷನ್ ಮಾಡ್ತೀವಿ. ಸ್ವಲ್ಪ ನಾನು ನಿಮ್ಗೆ ಹೇಳ್ತಿರೋದು, ಐಸೋಲೇಷನ್ ಮಾಡ್ತೀವಿ. ಎಲ್ಲ ಪ್ರೊಸೀಜರ್ ಪ್ರಕಾರ ಆಗಿದೆ. ಅದಾದ್ಮೇಲೆ ಪೇಷಂಟ್ ಕಡೆಯವರು ಏನೋ ಗಾರೆ ಕೆಲಸ ಆಗಲಿದ್ದು ಅಂತ ಏನೋ ಹೇಳೋದ್ರಿಂದ ನಮ್ಮಲ್ಲಿ ದುಡ್ಡು ಅಂತ ಇದು ಮಾಡ್ದೇನೆ ಮಾನವೀಯತೆಯಿಂದ ಮಾಡಿದ್ದಾರೆ ಅಂತ ನನಗೆ ಹೇಳಿರೋದು. ನಂಗೇನು ಬಿಲ್ಲು ಅಂತ ಗೊತ್ತಿಲ್ಲ, ನಂಗೆ ರಿಯಾಲಿಟಿ ಅದು ಗೊತ್ತಿಲ್ಲ. ಅದಾದ್ಮೇಲೆ ನಿನ್ನೆ ಒಬ್ರು ಅನಸ್ತೇಶಿಯಾ ಪ್ರೊಫೆಸರ್ ಡಾಕ್ಟರ್ ಆನಂದ್ ಅಂತಿದ್ದಾರೆ, ಅವ್ರು ನನಗೆ ಫೋನ್ ಮಾಡಿದ್ದಾರೆ. ಹೀಗೆ ಅಂತ ಯಾರೋ ಒಬ್ರು ಸೊ ಒಬ್ರು ಯಾರು ಬೇರೆ ಹಾಸ್ಪಿಟಲ್ CEO ಒಬ್ರು ಯಾರೋ ಈ ಹುಡುಗಿ ರಿಲೇಷನ್ ಅಂತೆ. ಯಾರ ರಿಲೇಷನ್? ಪೇಷಂಟ್ ರಿಲೇಷನ್ ಅಂತೆ. ಆ ಹಾಸ್ಪಿಟಲ್ CEO ಕೂಡ ಯಾವ್ದೋ ಐ ಹಾಸ್ಪಿಟಲ್ CEO ನಂಗೆ ಮಾತಾಡಿದ್ದಾರೆ. ಸರ್ ನಾನು ಎಲ್ಲ ಅನಸ್ತೇಶಿಯಾ ಟೀಮನ್ನ ಕರೆದು ಮೀಟಿಂಗ್ ಮಾಡಿ ಚೆಕ್ ಮಾಡ್ತೀನಿ, ನಮ್ಮಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದೆಯಾ ಅಂತ. ನಾನು ಕರೆದು ಅನಸ್ತೇಶಿಯಾ ಡಾಕ್ಟರ್ನ ಮೀಟಿಂಗ್ ಮಾಡ್ತೀನಿ. ಅವರು ತುಂಬಾ ಅನಸ್ತೇಶಿಯಾ ಲೆಕ್ಚರರ್ ಕೊಡ್ತಾರೆ, ಅವರು ಅಂದ್ರೆ ಪ್ರೊಫೆಸರ್ ಆಗಿದ್ದಾರಲ್ಲ. ನಮ್ಮಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಬಟ್ ನಮ್ಮ ಟೀಮ್ ಏನಾಗಿದೆ, ಈ ಲೋಕಲ್ ಪೇಷಂಟ್ ಇದ್ರಿಂದ ಪೇಷಂಟು ವಯಸ್ಸು ಕೂಡ ಕಡಿಮೆ ಆಗಿದ್ರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾವು ವಿ ಆರ್ ಶಿಫ್ಟೆಡ್ ಟು ಅಪೋಲೋ. ಏನಕ್ಕೆ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, BP ಡೌನ್ ಆಗಿದೆ, ಇನ್ನೇನು ಆಗಿಲ್ಲ. ಯಾವುದು ಪಲ್ಸ್ ನಿಮ್ಗೆ 5-6 ರೀಡಿಂಗ್ ಬರುತ್ತೆ. ಮಾನಿಟರ್ಸ್ ಮೇಲೆ ಕರ್ಕೊಂಡು ಹೋಗ್ತೀವಿ. 4-5 ಜನ ಬಂದ್ರೆ ICU ನಲ್ಲಿ ನಮ್ದು ಎಷ್ಟು ಫೆಸಿಲಿಟೀಸ್ ಇದೆ ಅಂತ.
ನಮ್ಮಲ್ಲಿ 100 ಡಾಕ್ಟರ್ಸ್ ಇದ್ದಾರೆ, ನಾಟ್ 1 or 2 ಡಾಕ್ಟರ್ಸ್. ಸೊ 1000 ಸರ್ಜರಿ ಲಾಸ್ಟ್ 3 to 4 months ಇಂದ ಆಗಿದೆ. ಸೊ ಹಾಗಾಗಿ ನಮ್ದು ತುಂಬಾ ಎಕ್ಸಲೆಂಟ್ ಟೀಮ್ ಇದೆ. 3 ಹಾಸ್ಪಿಟ್ಲಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಒಬ್ಬ ಮಂಜುನಾಥ್ ಅಂತ, ವೈಕೆ ಮಂಜುನಾಥ್ ಅಂತ ತಗೊಂಡಿದ್ದೀವಿ. ಸೊ ಅದಾದ್ಮೇಲೆ ಡಾಕ್ಟರ್ಸ್ ಎಲ್ಲ ಎಂಪ್ಲಾಯ್ಡ್ KRH ಅಲ್ಲಿ ಗೌರ್ಮೆಂಟ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತ ಡಾಕ್ಟರ್ಸ್. ಆಮೇಲೆ ಅನಸ್ತೀಶಿಯಾ ಡಾಕ್ಟರು, ಒಬ್ರು ಆರ್ಥೋ ಸರ್ಜನ್ ವೈಫು ಗಾಯತ್ರಿ ಮೇಡಮ್ ಅಂತ. ಸೊ ಅವ್ರಿಗೂ ಮೀಟಿಂಗ್ ನೆನ್ನೆ ಮಾಡಿದ್ದೀನಿ, ಒಬ್ರು CEO ಫೋನ್ ಮಾಡಿದ್ರಿಂದ. ನಮ್ಮಲ್ಲಿ ಏನೂ ಆಗಿಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ, ಅಪೋಲೋ ಹಾಸ್ಪಿಟ್ಲಿಗೂ ನಮ್ಮಲ್ಲೇ ಬಿಲ್ಲು ಕೊಟ್ಟಿದ್ದಾರೆ ಇವರೆಲ್ಲ ಪ್ರೆಷರ್ ಮಾಡಿ ಗಲಾಟೆ ಮಾಡಿದ್ರಿಂದ. ಸರ್ ಗಲಾಟೆ ಸರ್ ಪ್ಲೀಸ್ ಅವ್ರು ಹೇಳಿದ್ರೆ ನಾನು ಮಾತಾಡ್ತೀನಿ. ನಮ್ಮಲ್ಲಿ ಇವ್ರು ಇದೇ ರೀತಿ ನನ್ನ ವಿಷಯಕ್ಕೆ ನನ್ನ ಗಮನಕ್ಕೆ ಬಂದಿಲ್ಲ. ನಂಗೆ ಬಂದಿದ್ದು ಈಗ ಸುರೇಶ್ ಫೋನ್ ಮಾಡಿದಾಗಲೇ ಗಮನಕ್ಕೆ ಬಂದಿದ್ದು. ಅದಾದ್ಮೇಲೆ ನಮ್ಮ ಹುಡುಗ ಯಾರೋ ಹೊಡೆದ್ಬಿಟ್ರು ಅಂತ ಫೋನ್ ಮಾಡ್ದೆ. ನಾನು RT ನಗರದಲ್ಲಿದ್ದೆ, ಕಾರ್ ನಿಲ್ಲಿಸ್ಬಿಟ್ಟು 5 ಕಿಲೋಮೀಟರ್ ವಾಕಿಂಗ್ ಹೋಗಿದ್ದೆ. ವಾಪಸ್ ನಾನು ಬಂದು ಅದಾದ್ಮೇಲೆ ಅದೇ ಡ್ರೆಸ್ ಸುರೇಶ್ ಫೋನ್ ಮಾಡಿದ್ಮೇಲೆ ಬಂದಿದ್ದೀನಿ ನಾನು. ಆಮೇಲೆ ಬಿಲ್ಲನ್ನು ಮಾನವೀಯತೆಯ ದೃಷ್ಟಿಯಿಂದ ₹1 ಕಟ್ಟಿಸ್ಕೊಳ್ಳೋದನ್ನೇ ಕಳಿಸಿದ್ದಾರೆ. ನಮ್ಮಲ್ಲಿ ಕಾರ್ಡಿಯಾಕ್ ಇದಿಲ್ಲದೆ ಇರೋದ್ರಿಂದ, ಕಾರ್ಡಿಯಾಕ್ ಇಲ್ಲ ನಮ್ಮಲ್ಲಿ, ಬೇರೆ ಎಲ್ಲ ಇದೆ. ಯಾವಾಗ BP ಡೌನ್ ಆಯ್ತು, ICU ವೆಂಟಿಲೇಟರ್ ಅಲ್ಲಿ, ಯಾವ ವೆಂಟಿಲೇಟರ್ ಅಲ್ಲಿ ಅವರೇ ಹೇಳಿದ್ರಲ್ಲ, ಈಗ ಹೇಳ್ತಾ ಏನೋ. ಸೊ ನಾವು ಇಲ್ಲಿ ಟ್ರೈ ಮಾಡ್ತೀವಿ, ಕೇರ್ ಮಾಡ್ತೀವಿ ಕಂಡ್ರೆ ಆಲ್ಮೋಸ್ಟ್ ಆಗುತ್ತೆ ಅಂತಲೂ ಹೇಳಿದ್ರು ಅಂತ. ಆಮೇಲೆ ಮಗು 75 kg ಇದರಿಂದ, ಓವರ್ ವೆಯ್ಟ್ ಇದರಿಂದ BP ಡೌನ್ ಆಗಿದೆ. ಅದು ಇಟ್ ಈಸ್ ನ್ಯಾಚುರಲಿ ಯಾರಿಗಾದ್ರು ಸಮ್ಟೈಮ್ ಇಟ್ ಅದು. ಸೊ ಮನುಷ್ಯ ಏನು ಮಾಡೋಕ್ಕಲ್ಲ, ಡಾಕ್ಟರ್ಸ್ ಏನು ಮಾಡಿರ್ತಾರೆ ಅವ್ರು ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಏನೂ ಮಿಸ್ಟೇಕ್ಸ್ ಆಗಿಲ್ಲ, ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಿಲ್ಲ. ನಾನು ರಿಯಾಲಿಟಿ ಹೇಳೋದು, ಈಗ ಎಲ್ಲ ನಮ್ಮ ನಾನು ಒಂದು ಹೇಳ್ತೀನಿ ಕೇಳಿ. ಇದು ನಾನು ಕಟ್ಟಿಲ್ಲ ಹಾಸ್ಪಿಟಲ್, ಬಿಸಿಲು ಮಾರಮ್ಮ ಕಟ್ಟಿಸಿರೋದಿಲ್ಲ. ಸೊ ಇಲ್ಲಿವರೆಗೆ ಕರೋನಾ ಒಂದು ಎಕ್ಸ್ಪೈರ್ ಆಗಿಲ್ಲ. ನಾನು ಇನ್ನೊಂದು ಮಾತಾಡ್ತಿಲ್ಲ, ಗೊತ್ತಿಲ್ಲ ಮಾತಾಡ್ತೀನಿ. ನಾನು ಕಟ್ಟಿಸಿರೋದು ಆಯ್ತಾ. ನಮ್ಮಲ್ಲಿ ಏನು ಮಿಸ್ಟೇಕ್ಸ್ ಆಗಿಲ್ಲ. ನಮ್ಮಲ್ಲಿ ಏನೇನು ಮಾಡಿದ್ದಾರೆ ಅಂತ ಅಂದ್ರೆ, ಲೋಕಲ್ ಪೇಷಂಟ್ ಅಂದ ತಕ್ಷಣ ಸೊ ನನಗೆ ಫೋನ್ ಬರುತ್ತೆ, ಬಂದಾಗ ಹೇಳ್ತೆ ವೆರಿ ಎಕ್ಸಲೆಂಟ್ಲಿ ಅಂತ ಹೇಳ್ತೀವಿ ನಾವು ಹೊರಗಡೆ ಇದ್ರು ಕೂಡ. ಅವ್ರು ಹೇಳಿ ಬಿಲ್ ₹1 ಕಟ್ಸ್ಕೊಂಡಿಲ್ಲ, ಹೌದೇ ನಾನು ಯಾರು ಪೇಷಂಟ್ ಕಟ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಶಿಫ್ಟ್ ಮಾಡ್ಬೇಕಿದ್ರೆ ನೀವು ಸುರೇಶ್ ಯಾರು ನಮ್ಮಲ್ಲಿ 21 ICU ಇದೆ ಸರ್. ನೀವು ಹೇಳಿದ್ದು ಯಾರು ರೆಸ್ಪಾನ್ಸಿಬಲ್ ಅವರೇ ಎಚ್ಚರ ಹೇಳಿದ್ರು ಅಂತ ಹೇಳಿದ್ರಲ್ಲ, ಮಾಡ್ತಾನೆ ಇರಲಿಲ್ಲ ನಮ್ಮಲ್ಲಿ, ಮಾಡ್ತಿರ್ಲಿಲ್ಲ. ಯಾವಾಗ ಎಕ್ಸ್ಪೀರಿಯನ್ಸ್ ಇರೋದ್ರೆ ನಿಮ್ಮ ಹಾಸ್ಪಿಟಲ್ ಬರೋ ಉದ್ದೇಶ ಮುಂದುವರೆದು ಏನ್ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಸುಮ್ಮನೆ ಮಾತಾಡ್ತಾ ಇದ್ರೆ ಅವರು ಮಾತಾಡ್ತಾ ಇರ್ತೀವಿ, ಅವರು ಮಾತಾಡ್ತಿರ್ತೀವಿ. ಏನ್ ಮಾಡೋದು ನಮ್ಮ ಪೊಲೀಸ್ ವತಿಯಿಂದ ಏನ್ ಮಾಡ್ಬೇಕು, ಈಗ ಡೆತ್ ಆಗಿದೆ ಚೆನ್ನಾಗಿ ಏನಾದ್ರು ಕಂಪ್ಲೇಂಟ್ ಕೊಡ್ಲಿ, ನಾವು ಅದಕ್ಕೆ ಅದೇನು ಇನ್ವೆಸ್ಟಿಗೇಷನ್ ಮಾಡಲ್ಲ. ಮುಂದಕ್ಕೆ ಅವ್ರೇನಿದೆ ಅವ್ರೇನಿಗೆ ಏನು ಮಾಡ್ತಾರೆ ವ್ಯವಸ್ಥೆ ಮಾಡಿ ಹೇಳಿ ಅವ್ರು ಬೇಕು. ಅದಕ್ಕೆ ನಾನು ಹೇಳಿದ್ದು ಮುಂದುವರೆದು ಏನ್ ಮಾಡ್ಬೇಕು ಅಂತ ಮಾತಾಡಿ ಹೇಳಿ.
21st up to 11 o'clock. ಎಲ್ಲಿದೆ ರೇಂಜು? ಇದೆಲ್ಲ ಕಳಿಸು ಮಿಕ್ಸರ್ನ ಪೇಷಂಟ್ ಕಡೆ ಬಿಡು ಮಿಕ್ಸರ್ ಕಳಿಸು